VN ಫಿಲಮ್ಸ್ ಹುಬ್ಬಳ್ಳಿ ಪಂಚಮಿ ಚಿತ್ರರವರ ಹಾಸ್ಯಮಯ ಚಲನಚಿತ್ರ ತರ್ಲೆ ನನ್ ಮಗ. ಸಂಗೀತ ವಿ ಮನೋಹರ್, ಛಾಯಾಗ್ರಹಣ ಮೂರ್ತಿ, ನಿರ್ಮಾಪಕರು MB ಬಾಬು, CS ಮಂಜುನಾಥ್ ಮತ್ತು ಶ್ರೀಮತಿ ಪದ್ಮಾ ರಾಮಸ್ವಾಮಿ. ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಮತ್ತು ನಿರ್ದೇಶನ ಉಪೇಂದ್ರ. ಹಣವೆಂದರೆ ಯಾವ ಕೊಚ್ಚೆಯಲ್ಲಿದ್ದರೂ ಹಿಕ್ಕಿ ತೆಗೆಯುವ ಊರು ಬಾಗಿಲು ಪರಂದಾಮಯ್ಯನೆಂಬ ದನಪಿಶಾಚಿ ತನ್ನ ಮಗ ಸಂತೋಷನನ್ನು ಮಾರಾಟದ ಗೊಂಬೆ ಎಂದು ತಿಳಿದಿರುತ್ತಾನೆ. ತಗೊಳ್ಳಿ ಉಂಗ್ರಾನ, ಸರಾನು ತಗೊಳ್ಳಿ. ನನ್ ತಂಗಿ ಮದುವೆ ಆಗ್ಲಿ, ಕಾರೇನು ಲಾರಿನೇ ಕೊಡಿಸ್ತೀನಿ. ನನ್ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನಮ್ಮ, ಏನಂತೀಯ? ಗಂಡ ಗಂಡ ಗಂಡ. ಶಾಸ್ತ್ರಿಗಳೇ, ಪತ್ರ ಬರೀರಿ. ಆಗ್ಲಿ ಆಗ್ಲಿ. ನಿಲ್ಸಿ. ಸಾವುಕಾರ ಸಿದ್ದಪ್ಪನವರೇ, ನಿಮ್ಮ ಹತ್ರ ಹಣ ಇದೆ ಅಂತ ಊರಿಗೆ ಗೊತ್ತು. ಅಂದ ಮಾತ್ರಕ್ಕೆ ನಿಮ್ಮ ತಂಗಿಗೆ ನಿಮ್ಮ ಹಣದಿಂದ ಒಂದು ಗಂಡನ ಕೊಂಡ್ಕೊಂಡು ಸೇವಕನ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಳ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ರೇ, ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡೋನೆ ಹೊರತು ನಿಮಗೆ ಜಿಜಿಬಿ ಹಣಕ್ಕಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಿದ್ದಾಯ್ತು. ದಯವಿಟ್ಟು ನಿಮ್ಮ ಹಣನ ಒಡವೆನ ತಗೊಂಡು ನೀವು ಬಂದಾರೆ ಹಿಡಿದು ಗೆಟ್ ಔಟ್. ಏ ಪರಂದಾಮಯ್ಯ, ನಿಮ್ಗೆ ಇಷ್ಟೊಂದು ಹಣದ ಮೇಲೆ ಆಸೆ ಇದ್ರೆ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ, 1000 ರೂಪಾಯಿ ಸಂಬಳ ಬಿಸಾಕ್ತೀನಿ. ಆದ್ರೆ ಈ ತರ ಹಲ್ಕ ಕೆಲಸ ಮಾತ್ರ ಯಾವತ್ತೂ ಮಾಡ್ಬೇಡಿ. ಕೊಡಿ ದುಡ್ಡು. ಹುಡುಗಿ ಹೇಗೆ ಇರಲಿ ಪರವಾಗಿಲ್ಲ, ಯಾರು ಹೆಚ್ಚು ಹಣ ಕೊಡುತ್ತಾರೋ ಅವರಿಗೆ ತಮ್ಮ ಮಗನನ್ನು ಮಾರುವ ಸಿದ್ಧತೆಯಲ್ಲಿ ಇರುತ್ತಾನೆ. ಅವನಿಗೆ ತಕ್ಕ ಹಾಗೆ ಅವನ ಪತ್ನಿ ಸುಬ್ಬುಲಕ್ಷ್ಮಿ ಮನೆಯಲ್ಲಿ ಗ್ಯಾಸ್ ಇದ್ದರೂ ದುಡ್ಡು ಖರ್ಚಾಗುತ್ತದೆ ಎಂದು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುತ್ತಿದ್ದಳು. ಸಂತೋಷ ತನ್ನ ಅಂಗಡಿಯ ಎದುರು ಮನೆಯಲ್ಲಿದ್ದ ಸಂಗೀತ ಮಿಶ್ರ ಮಗಳು ಸಂಗೀತಳನ್ನು ಪ್ರೀತಿಸುತ್ತಿರ್ತಾನೆ. ಏನು ಐಡಿಯಾನೇ ಬರ್ತಾ ಇಲ್ವೇ ದೇವರೇ, ನೀನಾದ್ರೂ ಸ್ವಲ್ಪ ಕೊಡಪ್ಪ ಐಡಿಯಾನ. ಹನುಮಂತಪ್ಪ, ಗಣೇಶಪ್ಪನಿಗಿಂತ ನೀನೇ ವಾಸಿ, ಒಳ್ಳೆ ಐಡಿಯಾ ಕೊಟ್ಟೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಏನು? ನಿಮ್ಮ ಹೂವ. ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಇದೆಯಲ್ಲ. ಸಂತೋಷನ ಸಂತೋಷ ಹಾಳು ಮಾಡಲಿಕ್ಕಾಗಿ ಆತನ ಮಾವ ಮತ್ತು ಮಾವನ ಮಗಳು ಸುಂದರಿ ಊರಿನಿಂದ ಬರುತ್ತಾರೆ. ಸಂತೋಷ ಗೆಳೆಯರ ಜೊತೆ ಸೇರಿ ಅವರನ್ನು ವಾಪಸ್ ಊರು ಹತ್ತಿಸಿದರು. ಪರಂದಾಮಯ್ಯನ ಪಿಟ್ಟಾಸ್ತನದಿಂದಾಗಿ ಮತ್ತೆ ಮನೆಗೆ ಒಕ್ಕರಿಸುತ್ತಾರೆ ಸಂತೋಷನ ಮಾವ ಮತ್ತು ಮಾವನ ಮಗಳು. ಸಂತೋಷನ ಯಾವ ತಂತ್ರಗಳು ನಡೆಯದಿರಲು ಮತ್ತೆ ಗೆಳೆಯರ ಮೊರೆ ಹೋಗುತ್ತಾನೆ. ಅದರಂತೆ ಗೆಳೆಯರು ಮತ್ತು ಸಂತೋಷ ನಾಟಕವಾಡುತ್ತಾರೆ. ಸಂತೋಷನ ಗೆಳೆಯರು ಪೊಲೀಸರಂತೆ ನಟಿಸಿ ಸಂಗೀತಳನ್ನು ಸಂತೋಷ ಮದುವೆಯಾಗುವಂತೆ ಮಾಡುತ್ತಾರೆ. ಸಾಕ್ಷಿ ಮಿಸ್ಟರ್ ಸಂತೋಷ್ ಕುಮಾರ್ ಊರು ಬಾಗಲ್, ನಾನು ಯಾರು ಗೊತ್ತಾ? SP ಸಾಂಗ್ಲಿಯಾನ, ಅವನ ತಮ್ಮ SI ಸಾಲಿಯಾನ. ಈ SI ಸಾಲಿಯಾನ ಸಾಕ್ಷಿಯಲ್ಲಿ ಯಾವ ಕೇಸನ್ನು ಮುಟ್ಟಲ್ಲ, ಮುಟ್ಟದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅಂಡರ್ಸ್ಟ್ಯಾಂಡ್? 90 ವಾಟ್ಸ್ ನಾನ್ಸೆನ್ಸ್. ಏನಯ್ಯ ಇದೆಲ್ಲ? ಲವ್ ಲೆಟರ್ಗಳು. ನಿಮ್ಮ ಮಗ ನಿಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರಾಗಿ ನೊಣ ಹೊಡಿತಾ ಇದ್ದಾಗ ನನ್ನ ಮಗಳಿಗೆ ಬರೀತಿದ್ದ ಪ್ರೇಮ ಪತ್ರಗಳಿವು. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಮಿಸ್ಟರ್ ಊರು ಬಾಗಲ್. ಸಂತೋಷ ಮನಸ್ಸಿಲ್ಲದ ಮನಸ್ಸಿಂದ ಒಗ್ಗಿಕೊಂಡಂತೆ ನಟಿಸುತ್ತಾನೆ. ಅವಳಿಗೆ ಒದೆ ಕೊಡುವವನಂತೆ ತಾಯಿ, ತಂದೆ ಮತ್ತು ಮಾವನೆದುರಲ್ಲಿ ನಟಿಸುತ್ತಾನೆ. ಸಂತೋಷನ ನಾಟಕಕ್ಕೆ ಸಂಗೀತಳು ಸ್ಪಂದಿಸುತ್ತಾಳೆ. ಸಂತೋಷ ಮತ್ತು ಗೆಳೆಯರ ನಾಟಕ ಮುಂದುವರಿತಿರುತ್ತೆ. ಇತ್ತ ಪರಂದಾಮಯ್ಯನಿಗೆ ಸಂಶಯ ಬಂದು ಅವರಿಬ್ಬರನ್ನು ಬೇರೆ ಬೇರೆ ಕೋಣೆಯಲ್ಲಿ ಮಲಗುವ ಹಾಗೆ ಮಾಡುತ್ತಾನೆ. ಮತ್ತೆ ಒಕ್ಕರಿಸಿದ ಗೆಳೆಯರು ಪರಂದಾಮಯ್ಯ ಮತ್ತು ಸುಬ್ಬಲಕ್ಷ್ಮಿಯನ್ನು ಹೆದರಿಸಿ ಸಂತೋಷ ಮತ್ತು ಸಂಗೀತ ಒಂದಾಗುವಂತೆ ಮಾಡುತ್ತಾರೆ. ಸಾರಿ ಸಂಗೀತ, ನಿನ್ನ ಮದುವೆ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ನೀನು ಕನ್ಸ್ಕೊಂಡಿದ್ಯೋ ಏನು, ಆದ್ರೆ ಈ ತರ ನಾಟಕದ ಮದುವೆ ಆಗ್ಬೇಕಾಗ್ಬಂತು. ಐ ಆಮ್ ಸಾರಿ. ಹೇಗೂ ಒಟ್ನಲ್ಲಿ ಮದ್ವೆ ನಡೀತಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅಣ್ಣ ಸಕ್ಕತ್ತಾಗಿ ಜಾರ್ಜ್ ಬರ್ತಾ ಇದ್ದಾನೆ. ಏನಿಲ್ಲ, ಬಾಗಿಲು ತೆಗಿಲ್ಲ, ನಾವು ನೋಡ್ತೀವಿ. ಸಂಗೀತ,
ಒಂದ್ 3 ದಿನ ಅಡ್ಜಸ್ಟ್ ಮಾಡ್ಕೋ, ಅವ್ರನ್ನೆಲ್ಲ ಒತ್ತೋಡಿಸ್ಬಿಡ್ತೀನಿ, ಆಮೇಲೆ ಅಪ್ಪ ಅಮ್ಮನ ಬದಲಾಯಿಸ್ಬೇಡ. ಓಕೆ? ನಿಮಗೋಸ್ಕರ ನಾನೇನ್ ನಾಟಕ ಆಡಕ್ಕೂ ರೆಡಿ. ಥ್ಯಾಂಕ್ ಯು. ಬಂದೆ ಅಬ್ಬಾ. ಲೇ, ಇವಾಗ ನಾನು ಓದಿರೋದು ಬರೀ ಸ್ಯಾಂಪಲ್. ರಾತ್ರಿ ಬಂದು ಟೋಟಲ್ ಆಗಿ ಎಲ್ಲ ಸೇರಿಸಿ ಓದಿತೀನಿ. ಸಂತೋಷ, ನೀನ್ ಅವಳನ್ನು ಒದೆಯ ರಭಸದಲ್ಲಿ ಅವಳು ಕೂದಲು ಉದ್ರಿಲ್ಲ ತಾನೆ? ಇಲ್ಲ. ಆಮೇಲೆ ಅವಳ ಅಣ್ಣ ಬಂದು ದೊಡ್ಡ ರಾತಂತ ಮಾಡ್ಬಿಡ್ತಾನೆ. ಯಾವ್ದಕ್ಕೂ ನೀನೊಂದ್ಸಾರಿ ಕಸ ಗುಡ್ಸು, ಕೂದಲು ಸಿಕ್ಕ ಸುಟ್ಟಾಕ್ಬಿಡು. ಹೋಗು. ಹಂಗಿರ್ಲಿ ಮಾವ, ನಿನ್ನ ಜೊತೆ ಬಾ. ಎಲ್ಲಿಗೆ? ಲಾಯರ್ ಆಫೀಸ್ಗೆ. ಯಾಕೆ? ಡೈವರ್ಸ್ ಕೊಡಕ್ಕೆ. ಇವತ್ತೇ ಅವಳನ್ನ ಈ ಮನೆಯಿಂದ ಒದ್ದೋಡಿಸ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಸಂತೋಷ ಅನ್ನಲ್ಲ. ಫಾಲೋ ಮೀ. ನಡಿ. ಈ ನಡುವೆ ಸಂತೋಷನ ಮಾವ ಪರಂದಾಮಯ್ಯನಿಗೆ 3 ತಿಂಗಳೊಳಗೆ ಸಂಗೀತಳನ್ನು ಮನೆಯಿಂದ ಹೊರಹಾಕಿ ಅವಳ ಜಾಗದಲ್ಲಿ ತಮ್ಮ ಮಗಳು ಸುಂದರಿಯನ್ನು ಮದುವೆ ಮಾಡಿಸಬೇಕೆಂದು ತಂಗಿ ಮತ್ತು ಭಾವನಿಗೆ ತಾಕೀತು ಮಾಡುತ್ತಾರೆ. ಅಣ್ಣನ ಆಸ್ತಿ ಮೇಲೆ ಕಣ್ಣಿಟ್ಟಿದ ಸುಬ್ಬಲಕ್ಷ್ಮಿ ಮತ್ತು ಆಕೆಯ ಗಂಡ ಪರಂದಾಮಯ್ಯ ಸಂಗೀತಳನ್ನು ಸಾಯಿಸುವ ಉಪಾಯ ಹುಡುಕ್ತಾರೆ. ಸಂಗೀತಳಿಗೆ ವಿಷ ಹಾಕಿ ಉಣಿಸಲೆತ್ತಿಸುವಾಗ ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ನಿಂದಾಗಿ ಅವರ ಉಪಾಯವೆಲ್ಲ ಬುಡಮೇಲಾಗಿ ಪರಂದಾಮಯ್ಯನ ಕುತ್ತಿಗೆಗೆ ಬರುವುದು. ಇಲ್ಲೇ ಇದೀನಿ ಭಗವಂತ. ಗಂಡ ಹೆಂಡತಿ ಬೇರೆ ಬೇರೆ ರೂಮಲ್ಲಿ ಇದ್ದಾರೆ. ಯಾಕೆ ಅಂತ ಅವ್ರಿಬ್ರು ಒಂದೇ ರೂಮ್ ನಲ್ಲಿ ಬಿಟ್ರೆ ಅವಳು ಜಾಸ್ತಿ ಓದಿತಾನ್ ಸರ್. ಹಾಗಾದ್ರೆ ಇವರಿಬ್ಬರನ್ನು ಒಂದೇ ರೂಮ್ ಅಲ್ಲಿ ಬಿಟ್ಟಿಲ್ವಾ? ಆಗಲ್ಲ. ಏನು ಆಗಲ್ವಾ? ಬ್ಲಡಿ ಕಾನ್ಷಿಯಸ್ ಫೆಲೋ. ನೀನ್ ಒಳಗಡೆ ಹೋಗಮ್ಮ. ನೀನು ಹೋಗು. ಆಗಲ್ಲ ಯಾ ಭಗವಂತ. ನನಗೆ 9265 ಒಳಗಡೆ ಹಾಕಿ. ಸಂತೋಷ ಅಂಡಮಾನ್ ಜೈಲಿಗೆ ಹಾಕ್ಬಿಡ್ತಾರ. ನೀನೇನು ಯೋಚನೆ ಮಾಡ್ಬೇಡ, ಚೆನ್ನಾಗಿ ಜಾಡಿಸ್ ಓದಿತೀನಿ. ಕಿರ್ಚ್ಕೊಳ್ಳಂಗ್ ಓದಿಬಿಡ್ವು, ಅವ್ರ ಅಣ್ಣ ಇಲ್ಲೇ ಇದ್ದಾನೆ. ಇವಳು ಡೋಂಟ್ ಅವಳು ಅನ್ಬೇಕು, ಹಂಗ್ ಓದಿತೀನಿ. ಬರಲ್ಲ. ನೋಡ್ದೇನೆ ನನ್ನ ಮಗ ಎಷ್ಟು ಕಿಲಾಡಿ. ಎಷ್ಟಾದ್ರೂ ನನ್ ಮಗ ಅಲ್ವಾ? ಕುತ್ಕೋ. ಸಂಗೀತ ಮಕ್ಕಳಿಗೆ ಪಾಠ ಹೇಳಲು ಪ್ರಾರಂಭಿಸುವಾಗ ಜೋರು ಮಾಡಲು ಬಂದ ಅತ್ತೆ ಮಾವನಿಗೆ ಹಣವನ್ನಿತ್ತು ಬಾಯಿ ಮುಚ್ಚಿಸುತ್ತಾಳೆ. ಆದರೆ ಕುತಂತ್ರಿ ಪರಂದಾಮಯ್ಯ ಸಂಗೀತ ಸ್ವಲ್ಪ ಹಣ ನಮಗೆ ನೀಡಿ ಹೆಚ್ಚು ಅವಳು ಕೂಡಿಡುತ್ತಾಳೆ ಎಂದು ಎನಿಸಿ ಅವಳ ಮೇಲೆ ಕಲ್ಲು ಹೊತ್ತಾಕಿ ಸಾಯಿಸಲು ಪ್ರಯತ್ನಿಸಿ ತಮ್ಮ ಕಾಲಿನ ಮೇಲೆ ಕಲ್ಲು ಬೀಳಿಸಿಕೊಳ್ಳುತ್ತಾರೆ. ಇವರ ಪ್ರಯತ್ನಗಳೆಲ್ಲ ಟುಸ್ ಎಂದಾಗ ಪರಂದಾಮಯ್ಯ ಸಂತೋಷನ ಮಾವನ ಮಗಳು ಸುಂದರಿಯನ್ನು ಕರೆಸುತ್ತಾನೆ. ಸ್ವಯಂ ಸೊಟ್ಕ ಅಂತ ಏನಾದ್ರೂ ಕಿರಿಕ್ ಮಾಡ್ತಾ ಇದ್ದಾರಾ? ಬೇಡ ತಿನ್ಬೇಡಮ್ಮ. ಯಾಕೆ ತಿನ್ಬಾರ್ದು? ಅದು ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ. ಉಪ್ಪು ಜಾಸ್ತಿ ಹಾಕಿದ್ದೀರಾ? ಎದ್ದೇಳಮ್ಮ, ಎದ್ದೇಳು. ಬನ್ನಿ ಕೂತ್ಕೊಳ್ಳಿ. ಯಾಕೆ? ಬಂದು ಕೂತ್ಕೊಳ್ಳಮ್ಮ. ಉಪ್ಪು ಜಾಸ್ತಿ ಹಾಕಿ ಸೊಸೆ ತಿನ್ನಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ಇದನ್ನ ನೀವೇ ತಿನ್ನಿ. ಇದನ್ನ ನಾನ್ ತಿನ್ಬೇಕಾ? ಆಗಲ್ಲ. ಆಗಲ್ವಾ? 9265 ಇದಕ್ ನಾನೆಲ್ಲ ಉಪ್ಪು ಹಾಕಿರೋದು, ಇವರು. ನೀನ್ ಎದ್ದೇಳಮ್ಮ. ನಾ ತಪ್ಸ್ಕೊಂಡಪ್ಪ. ಬನ್ನಿ. ಬೇಡ ಸರ್. ಪರವಾಗಿಲ್ಲ, ಹೋಗಪ್ಪ. ಉಪ್ಪು ಜಾಸ್ತಿ ಆದ್ರೆ ನಂತೆ ಅಡ್ಜಸ್ಟ್ ಮಾಡ್ಕೊಂಡು ಕಚಪಚ ಅಂತ ತಿನ್ಬಿಡು. ಹೋಗು. ಬೇಡ ಸರ್. ಬನ್ನಿ. 9265 ತಿನ್ನಿ. ದಯವಿಟ್ಟು ಬೇಡ ಸರ್. ತಿಂತಿರೋ ನಾನೇ ತಿಳಿಸು. ಚಂಪೇಸ್ತಾನು. ಅಪ್ಪ ಮೀಟರ್ ಆಫ್ ಆಗೋಯ್ತಾ? ಪರಂದಾಮಯ್ಯ ಸುಬ್ಬಲಕ್ಷ್ಮಿ ಮತ್ತು ಸುಂದರಿ ಸೇರಿ ತಂತ್ರ ರೂಪಿಸಿ ಸಂಗೀತ ಮತ್ತು ಸಂತೋಷ ಬೇರೆ ಬೇರೆಯಾಗುವಂತೆ ಮಾಡುತ್ತಾರೆ. ಸಂಗೀತಳಿಗೆ ಬೇರೆ ಹುಡುಗನೊಂದಿಗೆ ಗೆಳೆತನ ಇರುವಂತೆ ಸಂತೋಷನಿಗೆ ತೋರಿಸಿದರೆ ಸುಂದರಿ ಮತ್ತು ಸಂತೋಷ ಜೊತೆಗಿದ್ದಾರೆ ಎನ್ನುವಂತೆ ಬಿಂಬಿಸಿ ಸಂಗೀತ ಮತ್ತು ಸಂತೋಷ ಜಗಳವಾಡುವಂತೆ ಮಾಡಿ ಬೇರೆ ಮಾಡುತ್ತಾರೆ. ಇಲ್ಲೂ ಇಲ್ಲ. ಅಯ್ಯೋ ಸಂಗೀತ, ಟೋಲ್ ಬೇಗ ತಗೊಂಬಾರೆ, ನಾನು ಅಂಗಡಿಗೆ ಹೋಗ್ಬೇಕು. ಒಳ್ಳೆ ಹೆಂಗ್ಸ್ರಯ್ಯ ಇವರು. ತಗೊಳ್ಳಿ. ಯಾವ ಲೋಫರ್? ಇತ್ತ ಸಂತೋಷನಿಗೆ ತಂದೆ ತಾಯಿಯ ಕುತಂತ್ರದ ನಿಜ ವಿಷಯ ತಿಳಿದು ಪತ್ನಿಗೆ ವಿಷಯ ತಿಳಿಸಿ ಕ್ಷಮೆ ಕೇಳಿ ಪ್ರತಿತಂತ್ರ ಹೆಣೆಯುತ್ತಾನೆ. ಸುಂದರಿಯು ವ್ಯಭಿಚಾರಿಣಿ ಎನ್ನುವುದನ್ನು ತಂದೆ ತಾಯಿಗೆ ತೋರಿಸಿಕೊಡುತ್ತಾನೆ. ಸಂತೋಷನ ಗೆಳೆಯರ ಜೊತೆ ಸೇರಿ ಕುಡಿದು ಕುಪ್ಪಳಿಸುತ್ತಿದ್ದ ಸುಂದರಿಯನ್ನು ಕಂಡು ಕಂಗಾಲಾದ ಪರಂದಾಮಯ್ಯ ಮತ್ತು ಅವರ ಪತ್ನಿ ಸುಬ್ಬಲಕ್ಷ್ಮಿ ಇವಳಿಂದ ಮನೆಯ ಮಾನ ಹರಾಜ ಆಗುತ್ತದೆ ಎಂದರಿತು ಈಕೆಗಿಂತ ಸಂಗೀತಳೇ ತಮ್ಮ ಸೊಸೆಯಾದರೆ ಒಳಿತೆಂದು ಸಂಗೀತಳ ಹತ್ತಿರ ಕ್ಷಮೆ ಕೇಳಿ ಮನೆಗೆ ಕರೆತರುತ್ತಾರೆ. ಇತ್ತ ಸುಂದರಿ ಗರ್ಭಿಣಿಯಾಗುತ್ತಾಳೆ. ಸಂತೋಷನ ಮಾವ ತಂತ್ರ ಹೂಡಿ ಸುಂದರಿಯನ್ನು ಸಂತೋಷನ ತಲೆಗೆ ಕಟ್ಟುವ ಸಿದ್ಧತೆಯಲ್ಲಿರುವಾಗ ಸಂತೋಷ ಸುಂದರಿಯ ಗರ್ಭಕ್ಕೆ ಕಾರಣನಾದ ನಂಜಪ್ಪನ ಮಗ ಗುಂಜಪ್ಪನನ್ನು ಹುಡುಕಿ ತಂದು ಮದುವೆ ಮಾಡಿಸುತ್ತಾನೆ.
ಸಂಗೀತ ಸಂಗೀತ ಏನು? ಈಗ ಹೊರಗಡೆ ಬಂದೋದ್ನಲ್ಲ ಅವ್ನು ಯಾರು? ಯಾರೋ ಅಡ್ರೆಸ್ ಕೇಳ್ಕೊಂಡು ಬಂದಿದ್ರು. ಮರೇ ದಿನ ಬೆಳಿಗ್ಗೆ ನೋಡಿದ್ರೆ ಅವಳನ್ನ ಬೆಡಲಿಲ್ಲ. ಆಮೇಲೆ ಅವ್ರು ಸಿಕ್ಕಿದ್ದು ಮೊನ್ನೆ ನಿಮ್ಮನೇಲೆ. ನಾನೇನಂತ ಅನ್ಯಾಯ ಮಾಡಿದೆ ಅಂತ ನನಗ್ ದ್ರೋಹ ಮಾಡಿದೆ ನೀನು? ನೀವು ಆ ಸುಂದರಿ ಜೊತೆ ಆಡಿರೋ ಕಣ್ಣ ಮುಚ್ಚಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನ್ರಿ? ಆಡ್ತಾ ಇರೋದು ನಾನಲ್ಲ ಕಡೆ, ನೀನು. ನಿನಗೂ ಅರಶಿಡೋರ್ಗು ಏನೇ ಸಂಬಂಧ? ನಾನು ನಿನ್ನ ಮದುವೆ ಆಗಿದ್ದು ನಿನ್ ಗುಣ ನೋಡಿ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡಿ. ಪರಂದಾಮಯ್ಯ ದಂಪತಿಗಳು ತಮ್ಮ ತಪ್ಪನ್ನರಿತುಕೊಳ್ಳುತ್ತಾರೆ. ತರಲೆ ಸಂತೋಷನ ಬಳಿಗೆ ಕವಿದಿದ್ದ ಕಾರ್ಮೋಡ ದೂರವಾಗಿ ಬೆಳಕಾಗುವುದು. ಏನಾಗೈತೆ ಡಾಕ್ಟ್ರೆ? ಹೆದರ್ಕೊಳ್ಳೋದೇನಿಲ್ಲ. ಎಲ್ಲಿ ಕೈ ಕೊಡಿ. ಕಂಗ್ರಾಚ್ಯುಲೇಷನ್, ನಿಮ್ ಮಗಳಿಗೀಗ 3 ತಿಂಗಳು. ನಾ ಬರ್ತೀನಿ ಡಾಕ್ಟ್ರೆ. ಡಾಕ್ಟ್ರ್ ಹೇಳಿದ ದಿಟ ಏನವ್ವ? ಡಾಕ್ಟ್ರ್ ಹೇಳ್ತಿದ್ದಾಗೆ ನನ್ನ ಎದೆ ದಸಕ್ಕಂದೋಯ್ತಲ್ಲವ್ವ. ಇದಕ್ಕೆಲ್ಲ ಯಾರವ್ವ ಕಾರಣ? ನಂಗೆ ಗೊತ್ತಿಲ್ಲ. ಏನವ್ವ ಹೇಳ್ತಾ ಇರೋದಿರು? ಇದೇನು ಮಕ್ಕಳ ಆಟ ಏನವ್ವ? ಏನವ್ವ ಅದೇನ್ ನಡೀತು ಅಂತ ಬಿಡಿಸಿ ಹೇಳವ್ವ, ಹೇಳವ್ವ. ನಾನು ಮಾಮನ ಫ್ರೆಂಡ್ಸ್ ಎಲ್ಲ ಈ ಸ್ಪೀಡ್ ಆಡ್ಕೊಂಡು ಕೂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಯ್ತು. ಆಗ ಯಾರೋ ಗುಟ್ಟು ಹೇಳ್ತೀನಿ ಅಂತ ಕರ್ಕೊಂಡು ಹೋದ್ರು. ಆಗ ಕತ್ಲಲ್ಲಿ ತೆಪ್ಪಾಗ್ಬಿಟ್ಟದೆ ಕಣವ, ತೆಪ್ಪಾಗ್ಬಿಟ್ಟದೆ. ಅಂದ್ರೆ ಆಗಿದ್ದಾಗೋಯ್ತು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ತೆಪ್ಪಗಿದ್ದು ಬಿಡು. ಆ ಸಂತೋಷನ್ ಜೊತೆಲಿ ನಿನ್ನ ಮದುವೆ ಅಂತ ಆಗೋಗ್ಬಿಡ್ಲಿ. ಆಮ್ಯಾಕೇನು ಬತ್ತದೋ ನಾನ್ ನೋಡ್ಕೊತೀನಿ. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ಟಲ್ಲ. ಹಿಡೀರಿ ಅವನ. ನಾನಲ್ಲ. ನಾನೇ ಕಂಡ್ರಣ. ಆ ಕರಾಳ ರಾತ್ರಿಯಲ್ಲಿ ಕಣ್ಣು ಕಾಣ್ದೆ ಈ ಕೆಲಸ ಮಾಡ್ಬಿಟ್ಟೆ. ಆ ಖರ್ಚಿಪ್ ಸಿಗದೆ ಹೋಗಿದ್ದೆ. ಚಿಪ್ಪಿಲ್ಲ, ಏನು ಇಲ್ಲ, ಬರೀ ಖಾಲಿ ಡಬ್ಬ. ನಿನ್ನ ಬಾಯಿ ಬಿಡಿಸೋದಕ್ಕೋಸ್ಕರ ನಾನು ಈ ನಾಟಕ ಆಡ್ದೆ ಅಷ್ಟೇ. ಹಂಗ ನೀನಲ್ವ ಮಾಡಿದ್ದು? ಅಪ್ಪ ಹೈವದನ ಕಟ್ಟು ತಾಳಿ. ಶಾಸ್ತ್ರಿಗಳೇ, ಎಲ್ಲ ಸೇರ್ಕೊಂಡು ಹುಚ್ಚಿ ನಾಯಿಗೆ ಹೊಡೆದಾಕ್ಬಿಟ್ರು. ನನ್ನ ಕೈಗೆ ಆಗಕ್ಕಿಲ್ಲ. ನೀನ್ ನಮ್ಮ ಅಣ್ಣ ಇದ್ದಂಗಿದ್ಯಾ, ನೀನೇ ಕಟ್ಬಿಡೋಣ ತಾಳಿ. ಜೀವನ ಹೇತುನಾ ಕಂಠೆ ಭದ್ರಾನುರ್ವಗೆ ಸಹ ಜೀವನ ಶರದಾಂ ತದಂ. ನವರಸ ನಾಯಕ ಜಗ್ಗೇಶ್, ಬ್ಯಾಂಕ್ ಜನಾರ್ದನ್, ಮೈಸೂರು ಲೋಕೇಶ್, ಟೆನ್ನಿಸ್ ಕೃಷ್ಣ, ನಿತ್ಯ, ಅಂಜಲಿ, ಸತ್ಯಭಾಮ ನಟಿಸಿರುವ ಹಾಸ್ಯಮಯ ಚಲನಚಿತ್ರ ತರ್ಲೆ ನನ್ ಮಗ.